In today's class, we're going to discuss about the Spring Boot CRUD operations on student. CRUD operation of a student means what is the CRUD operations? Create, read, delete, and update. These are the CRUD operation, right? For performing student CRUD operations, let's build it. And first, REST API. First, you have to understand in Spring Boot what is the meaning of REST APIs. Then go to build. First, REST APIs allows users to communicate between the client and the servers using the HTTP methods. There are the different type of HTTP methods, which are also called as a protocols. HTTP ಅಂದ್ರೇನು? ಇಟ್ಸ್ ಅ ಪ್ರೋಟೋಕಾಲ್, ಕರೆಕ್ಟಾ? ನಾವೀಗ ಕನ್ನಡದಲ್ಲಿ ತಾನೇ ಮಾತಾಡ್ತೀವಿ. ಸಾರಿ, ಫರ್ಗೆಟ್ ಇಟ್. ನಾನು ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟೆ. HTTP ಮೀನ್ಸ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅಂದರೆ ಒಂದು ಕ್ಲೈಂಟಿಂದ ಸರ್ವರ್ಗೆ, ಸರ್ವರಿಂದ ಕ್ಲೈಂಟಿಗೆ ಬೇಕಾಗಿರೋ ಡಾಟಾನ ಪ್ರೋಟೋಕಾಲ್ ಮುಖಾಂತರ ಸೈನ್ ಮಾಡ್ತಾರೆ. ಅದಕ್ಕೆ ಅಂತ ಒಂದೆರಡು 4-5 ಮೆಥಡ್ ಇದೆ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಅದ್ರ ಮುಖಾಂತರ CRUD ಆಪ್ರೇಷನ್ ಮಾಡೋಣ. ಇಲ್ಲಿ ನಾನು ಯಾವುದೇ ಫ್ರಂಟ್ ಎಂಡ್ನ ಇನ್ಕ್ಲೂಡ್ ಮಾಡ್ತಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ವಿ ಗೋಯಿಂಗ್ ಟು ಇನ್ಕ್ಲೂಡ್ ದ ಫ್ರಂಟ್ ಎಂಡ್. ದಟ್ ಮೀನ್ಸ್ ಟೆಂಪ್ಲೇಟ್ ಇಂಜಿನ ಯೂಸ್ ಮಾಡಿಕೊಂಡು ಫ್ರಂಟ್ ಎಂಡ್ ಯೂಸ್ ಮಾಡೋಣ. ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ REST API. Then we move on to practical sessions. First, REST API means a stateless. ಅಂದರೆ ಈಚ್ ರಿಕ್ವೆಸ್ಟ್, ಈಚ್ ಪ್ಯಾರಾಮೀಟರ್. ಇಲ್ಲಿ ನಾನು ಎ ಪಿ ಐನ ಟೆಸ್ಟ್ ಮಾಡೋದಕ್ಕೆ ಪೋಸ್ಟ್ಮ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಅ ರಿಕ್ವೆಸ್ಟ್ ತಾನೆ, ಎ ಪಿ ಐ. ಪ್ರತಿಯೊಂದು ಎ ಪಿ ಐ ತಾನೆ. ಈ ಎ ಪಿ ಐ ವಿಚ್ ಕ್ಯಾರೀಸ್ ವಾಟ್ ಟೈಪ್ ಆಫ್ ರಿಕ್ವೆಸ್ಟ್ ಇಸ್ ನೀಡೆಡ್. ಲೈಕ್ ಕ್ಯಾನ್ ಯು ಸಿ ಹಿಯರ್ ಎಂಡ್ ಪಾಯಿಂಟ್. ದಿಸ್ ಇಸ್ ಅನ್ ಎಂಡ್ ಪಾಯಿಂಟ್ ತಾನೆ. ಎಂಡ್ ಪಾಯಿಂಟ್ ಸ್ಟೂಡೆಂಟ್ ಕ್ರೆಡ್ ಅನ್ನೋದು ಯಾವ ಪೇಜ್ ಬೇಕು ಅಂತ ಅದನ್ನೇ ಹೇಳ್ತಾ ಇದ್ದೆ. ದಟ್ ಈಸ್ ದ ರೀಸನ್ ಸ್ಟೇಟ್ಲೆಸ್ ಮೀನ್ಸ್ API which will carries means each request which will carries its authorization parameter what needs to be part. The server side ಅಲ್ಲಿ ಏನು ಸ್ಟೋರ್ ಆಗಿರೋದಿಲ್ಲ, ಅದನ್ನು ಸ್ಟೇಟ್ಲೆಸ್ ಅಂತ ಕರಿತೀವಿ. ಆ್ಯಂಡ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಮೇನ್ ಇಂಪಾರ್ಟೆಂಟ್. ವೆನ್ ಯು ಗೋ ವಿತ್ ದ ಸಿಸ್ಟಮ್ ಡಿಸೈನಿಂಗ್ ಪಾರ್ಟ್ ಆದರೂ ಇದು ತುಂಬ ಇಂಪಾರ್ಟೆಂಟ್. ಐ ವಿಲ್ ಗೋ ವಿತ್ ದ ಸಿಸ್ಟಮ್ ಡಿಸೈನಿಂಗ್ ಪ್ಲೇಲಿಸ್ಟಲ್ಲಿ ಕಂಪ್ಲೀಟಾಗಿ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ಇನ್ಬಿಲ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಇಸ್ ದ ಮೀನಿಂಗ್ ಕ್ಲೈಂಟ್ ಆ್ಯಂಡ್ ಸರ್ವರ್ಸ್? ಕ್ಲೈಂಟ್ ಅಂದರೆ ಯಾರು? ನೀವೇ ತಾನೆ. ಲೈಕ್ ಡಿವೈಸಸ್, ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಬ್ರೌಸರಲ್ಲಿ, ಒಂದು ಮೊಬೈಲಲ್ಲಿ ಒಂದು ಎ ಪಿ ಐ ಮುಖಾಂತರ ಈಗ flipkart.com ಅಂತ ಹೊಡಿತೀರ, ಅದು ಎ ಪಿ ಐ. ಹೊಡೆದಾಗ ನಿಮ್ಮ ಸರ್ವರಿಂದ ನಿಮಗೆ ಡಾಟಾ ಸೆಂಡ್ ಆಗುತ್ತೆ. ಹೇಗೆ ಅಂತ ಯೋಚನೆ ಮಾಡಿದ್ದೀರಾ? ಸೊ ಈಗ ನೀವು ಯೂಸ್ ಮಾಡ್ತಿರೋ ಮೊಬೈಲ್ ಡಿವೈಸ್, ಎನಿ ಡಿವೈಸಸ್, ಆಲ್ ಆರ್ ಕ್ಲೈಂಟ್ಸ್. ದೇ ಆರ್ ಕನೆಕ್ಟಿಂಗ್ ವಿತ್ ದ ಇಂಟರ್ನೆಟ್. ಥ್ರೂ ದ ಇಂಟರ್ನೆಟ್ ದೇ ಆರ್ ಕಮ್ಯುನಿಕೇಟಿಂಗ್ ವಿತ್ ದ ಸರ್ವರಲ್ಲಿ ನಮ್ಮದು ಆ್ಯಕ್ಚುಯಲ್ ಡಾಟಾ ಸ್ಟೋರ್ ಆಗಿರೋದಿಲ್ಲ. ನಮ್ಮದು ಆ್ಯಕ್ಚುಯಲ್ ಡಾಟಾ ಇನ್ ಟರ್ಮ್ಸ್ ಆಫ್ ಡಾಟಾಬೇಸಲ್ಲಿ ಸ್ಟೋರ್ ಆಗಬೇಕು. ಯಾವುದೇ ಡಾಟಾಸ್ ಆದರೂ ನಾವು ಬರೆಯೋ ಕೋಡಲ್ಲಿ ಸ್ಪ್ರಿಂಗ್ ಬೂಟ್ ಫ್ರೇಮ್ವರ್ಕ್, ಯಾವ ಫ್ರೇಮ್ವರ್ಕಲ್ಲಿ ಡಾಟಾ ಕೋಡ್ ಹೇಗಿರಬೇಕಂತ ನಾವು ಬರಿತೀವಿ. ಫ್ರೇಮ್ವರ್ಕ್ ಯೂಸ್ ಟು ಆರ್ಗನೈಸ್, ಬಟ್ ಆ್ಯಕ್ಚುಯಲ್ ಸ್ಟೋರ್ ಆಗೋದು ಡಾಟಾಬೇಸಲ್ಲಿ ಡಾಟಾನ. ಆ ಡಾಟಾಬೇಸು ಸರ್ವರ್ಗೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ವಿ ನೋ ರೈಟ್, ಸರ್ವ್ಲೆಟ್ ಇಂಜಿನ್, ಡಾಟಾಬೇಸ್ ಹೇಗೆ ಕನೆಕ್ಟ್ ಮಾಡ್ತೀವಿ ಎಲ್ಲದನ್ನು. ಸೊ ಆಗಿ ಸರ್ವರ್ಗೆ ಕನೆಕ್ಟ್ ಆದಾಗ ಸರ್ವರಿಂದ ನಮಗೆ ಸರ್ವರ್ ಆ್ಯಕ್ಚುಲಿ ಡಿಸ್ಪ್ಯಾಚ್ ಸರ್ವ್ಲೆಟ್ ಇದೆಯಲ್ಲ, ಸರ್ವ್ಲೆಟ್ಗೆ ಡಾಟಾ ಕಳಿಸಿ ಸರ್ವ್ಲೆಟ್ ಡಾಟಾಬೇಸ್ ಮಾಡೆಲ್ ಜೊತೆ, ಕಂಟ್ರೋಲರ್ ಜೊತೆ ಮಾತಾಡುತ್ತೆ. ಅಂದರೆ ಕಮ್ಯುನಿಕೇಟ್ ಮಾಡಿ ನಮಗೆ ಬೇಕಾಗಿರುವಂತಹ ರೆಸ್ಪಾನ್ಸ್ ಬಾಡಿನ ಸರ್ವರ್ಗೆ ಕಳಿಸುತ್ತೆ. ಆ ಸರ್ವರ್ ಕ್ಲೈಂಟ್ಗೆ ಕಳಿಸುತ್ತೆ. ಈ ಥರ ಪ್ರೊಸೆಸಿಂಗ್ ಆಗುತ್ತೆ. ಆ್ಯಂಡ್ ವೆನ್ ವಿ ಡಿಸ್ಕಸ್ ಅಬೌಟ್ ದ HTTP methods, there are the different types of methods we having, like get, post, put, patch and delete. Don't just memorize what are the 3 terms. ಮೇನ್ಲಿ ಯಾವುದಿರೋದು ಅಂದರೆ ಗೆಟ್, ಪೋಸ್ಟ್, ಪುಟ್ ಆ್ಯಂಡ್ ಡಿಲೀಟ್. ಪ್ಯಾಚ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಬಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಸಾಕು. ಗೆಟ್ ಇಸ್ ಯೂಸ್ ಟು ರಿಟ್ರೀವಿಂಗ್ ದ ಡಾಟಾ ವಿಚ್ ಮೀನ್ಸ್ ಫೆಚಿಂಗ್ ಯುವರ್ ಡಾಟಾ. ಪೋಸ್ಟ್ ಇಸ್ ನಥಿಂಗ್ ಬಟ್ ನೀವು ನಿಮ್ಮ ಡಾಟಾನ ಸ್ಟೋರ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀರಾ, ಕ್ರಿಯೇಟಿಂಗ್ ಅ ನ್ಯೂ ರಿಸೋರ್ಸಸ್. ಈಗ ಸ್ಟೂಡೆಂಟ್ ಅಂತ ಅಂದರೆ ನಿಮಗೆ ಯಾರ್ಯಾರು ಸ್ಟೂಡೆಂಟ್ ಇದ್ದಾರೆ ಅನ್ನೋದನ್ನು ಗೆಟ್ಟಲ್ಲಿ ನೋಡ್ತೀವಿ. ಯಾರು ಸ್ಟೂಡೆಂಟ್ನ ನೀವು ಆ್ಯಡ್ ಮಾಡ್ತಾ ಇದ್ದರೆ ಅದನ್ನು ಪೋಸ್ಟಲ್ಲಿ ನೋಡ್ತೀವಿ. ನೆಕ್ಸ್ಟ್ ಪ್ಯಾಚ್ ಆ್ಯಂಡ್ ಪುಟ್ ಇಸ್ ನಥಿಂಗ್ ಬಟ್ ಫುಲ್ ಅಪ್ಡೇಟ್. ನೀವು ಅಪ್ಡೇಟ್ ಏನೋ ಒಂದು ಐ ಡಿ ತೊಗೊಂಡು ಇದ್ರ ಮುಖಾಂತರ ಅಪ್ಡೇಟ್ ಮಾಡ್ತಿದ್ದೀರಾ ಅಂದರೆ ಪುಟ್. ಪ್ಯಾಚ್ ಈಸ್ ಫಾರ್ partially update. We are not updating completely, we are updating partially. Then we'll use the patch. And delete is nothing but the name itself is saying, right, we are deleting some resources, means deleting the data. ಸ್ಟೂಡೆಂಟ್ ಕ್ರೆಡ್ ಅಲ್ಲಿ ಸ್ಟೂಡೆಂಟ್ನ ಡಿಲೀಟ್ ಮಾಡ್ತಾ ಇರೋದು, ಅದು ಡಿಲೀಟ್ ಆಪ್ರೇಷನ್.
That's also called a HTTP methods. How do we call HTTP means with get mapping, post mapping, delete mapping, put mapping. These are all the HTTP methods, and we'll observe here the student here 200 the status HTTP status code. This is said right. 200 request successfully server has responded as required. ಅಂದರೆ ನಾವು ಒಂದು ಎ ಪಿ ಐನ ಕಳಿಸಿದ್ದೀವಿ ಸರ್ವರ್ಗೆ, ಆ ಸರ್ವರ್ ಏನೋ ರೆಸ್ಪಾನ್ಸ್ ಮಾಡಿದೆ, ಬಟ್ ಸಕ್ಸಸ್ಫುಲ್ಲಾಗಿ ರೆಸ್ಪಾನ್ಸ್ ಬಂದಿದೆ. ನಮಗೇನು ಬೇಕೋ ಅದೇ ರೆಸ್ಪಾನ್ಸ್ ಬಂದರೆ ಅದು 200 ರೈಟ್. ಆ್ಯಂಡ್ 201 ಇದೆ. 201 ಮೀನ್ಸ್ ಕ್ರಿಯೇಟೆಡ್, ಅಂದರೆ ನೀವೇನೋ ಆ್ಯಡ್ ಮಾಡ್ತಾ ಇದ್ದೀರಾ ಅಂದರೆ ಆ್ಯಡ್ ಆಯಿತಾ, ಕಂಪ್ಲೀಟಾಗಿ ಆ್ಯಡ್ ಆದರೆ ಅದು 201. 204 ಇದೆ. ದಟ್ಸ್ 204 ನೀವು ಪರ್ಫಾರ್ಮ್ ಮಾಡಿದ ಡಿಲೀಟ್ ಆಪ್ರೇಷನ್ ಆಗಿರ್ಬೋದು, ಪುಟ್ ಆಪ್ರೇಷನ್ ಆಗಿರ್ಬೋದು, ಆಪ್ರೇಷನ್ ಮಾಡಿದ್ದೀರಾ. ಸೊ ದಟ್ ವಿ ಕಾಲ್ಡ್ 204 ಅಂದರೆ ನೋ ಕಂಟೆಂಟ್. 304 ಅಂದರೆ ಇದೆಲ್ಲ ಇಷ್ಟು ನೆನ್ಪಿಟ್ಕೊಬೇಡಿ. ಕ್ಯಾಶ್ ವ್ಯಾಲಿಡೇಷನ್ 201 ಓಕೆ ಕ್ರಿಯೇಟೆಡ್, 204 ನೋಟ್ ಕಂಟೆಂಟ್. ಇದನ್ನು ಇಟ್ಕೊಳ್ಳಿ. ಬ್ಯಾಂಡ್ ರಿಕ್ವೆಸ್ಟ್ ಅಂದರೆ ನಿಮ್ದು ಎ ಪಿ ಐ, ನೀವು ಏನು ಎಂಡ್ ಪಾಯಿಂಟ್ಸ್ ಕಳಿಸ್ತಾ ಇದ್ದೀರಾ ಅದು ತಪ್ಪಿರುತ್ತೆ ಎ ಪಿ ಐಸ್, ಅದಕ್ಕೆ 404. ನಿಮ್ದು URL ತಪ್ಪಿದ್ರೆ 400 ಬರುತ್ತೆ. 401 ಆರ್ 403 ಮೀನ್ಸ್ ಅಥೆಂಟಿಕೇಶನ್ ಹಾಕಿರ್ತೀರ, ನೀವೇ ಯೂಸ್ ಮಾಡಬೇಕು. ಲೈಕ್ ಈಗ ಯೂಸರ್ ಲಾಗಿನ್ ಆಗ್ತಿರೋದು ನಾರ್ಮಲ್ ಯೂಸರ್, ಬಟ್ ಈ ಆಕ್ಸೆಸಿಂಗ್ ಅಡ್ಮಿನ್ ಯೂಸರ್ URL ಅಂದರೆ ಅದು ಎರರ್ ಬರಬೇಕಲ್ವಾ. ಸೊ ದ್ಯಾಟ್ಸ್ ದ ರೀಸನ್ ಅನ್ಅಥರೈಸ್ಡ್ ಎರರ್ ಆರ್ ಫೋರ್ಬಿಡನ್ ಎರರ್ಸ್ ಕಮ್ಸ್ ಅಂಡರ್ 401. 404 ಅಂದರೆ this is not found. Accessing something but the URL is not present. That we called 404 error. And I think just remembering this part, don't worry about these things. 5 to 6 is enough for as a developer. 500 error means above 400 server errors ಇರುತ್ತೆ. ಅಂದರೆ ನೀವು ಬರ್ದಿದ್ದೀರಾ, ನೀವೇನಾದರೂ HTML ಕೋಡ್ ಬರ್ತಿದ್ದೀರಾ, ಬಟ್ ಯು ಆರ್ ರೈಟಿಂಗ್ ಸಮಥಿಂಗ್ ಡಿಫ್ರೆಂಟ್, ಅಂದರೆ ತಪ್ಪು ಕೋಡ್ ಬರ್ತಿದ್ದೀರಾ HTML ಕೋಡ್. ಆವಾಗ ಸರ್ವರು ಕಂಟ್ರೋಲಲ್ಲಿ ರೆಸ್ಪಾನ್ಸ್ ಮಾಡಿ ಬರುತ್ತೆ. ಆ್ಯಂಡ್ ಡೇಟಾ ಫಾರ್ಮೆಟ್ ನಾವು ಈಗ ಏನು ಮಾಡ್ತಾ ಇದ್ವಿ ಅಂದರೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ರೆಸ್ಟ್ API, ವಾಟ್ ಈಸ್ ರೆಸ್ಟ್ API ಕ್ಯಾರೆಕ್ಟರಿಸ್ಟಿಕ್. ಏನಾದರೂ ರೆಸ್ಟ್ API ಅಂದಾಗ ನಮಗೆ ಬರೋ ರೆಸ್ಪಾನ್ಸ್ ಬಾಡಿ JSON ಫಾರ್ಮೆಟಲ್ಲಿ ಇರುತ್ತಾ, ಅದೇ ಡಾಟಾ ಫಾರ್ಮೆಟಲ್ಲಿ ಇರುತ್ತೆ. ನಾವು ಯಾವ ಫಾರ್ಮೆಟಿಂದ ರೆಸ್ಟ್ APIನ ಬರೀತೀವಿ, HTTP ಮೆಥಡ್ಸ್. ಸೊ ಅದೊಂದು ಕ್ಯಾರೆಕ್ಟರ್. ಮತ್ತು ರೆಸ್ಟ್ಲೆಸ್ ಅಂದರೆ ಸ್ಟೇಟ್ಲೆಸ್ ಅಂದರೆ ವಿಚ್ ಮೀನ್ಸ್ ಹಾತ್ ಮತ್ತು ಪ್ಯಾರಾಮೀಟರು API ಜೊತೆನೇ ಹೋಗುತ್ತೆ. ಯಾವುದೇ ಪ್ಯಾರಾಮೀಟರ್ ಆದರೂ API ಮುಖಾಂತರ ಸೆಂಡ್ ಆಗುತ್ತೆ, ನಾಟ್ ಫ್ರಮ್ ದ ಸರ್ವರಲ್ಲಿ ಏನು ಸ್ಟೋರ್ ಆಗಿರಲ್ಲ. ಆ್ಯಂಡ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್, ದಿಸ್ ಸಿಂಪಲ್. ಡೋಂಟ್ ವರಿ, ಇಟ್ಸ್ ಅ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್. ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ವಿ ಗೋ ಟು ದ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್ ನಾವು. Performing in a previous videos we already built something, right? Here in the previous video we seen this, right? When we accessing you will get these things. REST control means only the JSON data will be written. ಯಾವುದೇ HTML ಯಾವುದೇ ವ್ಯೂ ಪೇಜಸ್ ರಿಟರ್ನ್ ಆಗಲ್ಲ. ಸೊ ಅದಕ್ಕೆ ರೆಸ್ಟ್ ಕಂಟ್ರೋಲ್ ಯೂಸ್ ಮಾಡ್ತೀವಿ. ಇನ್ನು ಅಪ್ಕಮಿಂಗ್ ವಿಡಿಯೋಸ್ ವಿಲ್ ಗೋ ಟು ದ ನಾವು ಇವಾಗ ಸ್ಟೂಡೆಂಟ್ಗೆ ಕ್ರೆಡ್ ಆಪ್ರೇಷನ್ ಮಾಡೋಣ. ಫಸ್ಟ್ ಏನು ಮಾಡಬೇಕು, ವ್ಯೂ ಮಾಡಬೇಕು, ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನೋಡಬೇಕು. ಸೊ ಪರ್ಫಾರ್ಮ್ ದಟ್ ಫಂಕ್ಷನ್ಸ್ ವಿ ವಿಲ್ ಡೂ an action like first one get mapping, and I will do request mapping. Sorry, ಅಂದರೆ ಈ ಕಂಟ್ರೋಲರು ಯಾವ API ಇಂದ ಸ್ಟಾರ್ಟ್ ಆಗಲಿ. ಲೈಕ್ ಇಫ್ ಐ ಪರ್ಫಾರ್ಮ್ ಸ್ಟೂಡೆಂಟ್ ಕ್ರೆಡ್ ಹೇಗೆ ಬರುತ್ತೆ ಅಂದರೆ /student cred /student ಈ ಥರ ಬರುತ್ತೆ. ಲೈಕ್ ಬಿಫೋರ್ ದಟ್ ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ಯು ಕ್ಯಾನ್ ಡೂ ಈ ಥರ ಏನಾದರೂ ಮಾಡ್ಬೋದು. ಯು ಕ್ಯಾನ್ ಗಿವ್ ಲೈಕ್ ದಿಸ್ ಆಲ್ಸೋ. ಸರ್ವ್ಲೆಟ್ ಕಂಟೆಕ್ಸ್ಟ್ ಪಾತ್ ನಲ್ ಈ ಥರ ನಾನು ಕೊಡ್ಬೋದು. ಆ್ಯಂಡ್ ಇಲ್ಲೇ ಸಹ ಯೂಸ್ ಮಾಡ್ಬೋದು. ಈಗ ಸ್ಟೂಡೆಂಟ್ ಏನು ಮಾಡಬೇಕು, ಗೆಟ್ ಆಲ್ ಸ್ಟೂಡೆಂಟ್, ರೈಟ್?
what type of the object we are getting? Student. Get student. Get student is a method, and ಪ್ಯಾರಾಮೀಟರ್ ಬೇಕಾ ಸ್ಟೂಡೆಂಟ್ ತಗೊಳ್ಳೋದಕ್ಕೆ? ಏನಿಲ್ಲ ತಾನೇ, ಎಲ್ಲ ಸ್ಟೂಡೆಂಟ್ನ ರಿಟರ್ನ್ ಮಾಡಬೇಕು. ರಿಮೂವ್ ದಿಸ್ ಥಿಂಗ್ಸ್ ನಾರ್ಮಲ್ ಹಾಕಿದ್ರೆ ಮುಗಿಯುತ್ತೆ. ಹೇಗೆ ಗೊತ್ತಾ, ಈಗ ಬಿಸ್ನೆಸ್ ಲಾಜಿಕ್ ಕಂಟ್ರೋಲರಲ್ಲೂ ಬರೀಬೋದು ಸಪ್ರೇಟಾಗಿ. ರೆಕಮೆಂಡೇಶನ್ ಎಲ್ಲ ನಿಮಗೆ ಗೊತ್ತಿರೋ ಮಟ್ಟಿಗೆ ಒಂದು ಬಿಸ್ನೆಸ್ ಲಾಜಿಕ್ಕಿಗೆ ಸಪ್ರೇಟ್ ಸ್ಟೂಡೆಂಟ್ ಸರ್ವಿಸ್ ಕ್ಲಾಸ್ ಇಲ್ಲ ಅಂತ ಹೇಳ್ತಾ ಇದೆ. ಕ್ರಿಯೇಟ್ ಅ ಕ್ಲಾಸ್ ವೇರ್ ಇನ್ ದ ಸರ್ವಿಸ್ ಲೇಯರ್. ಬಟ್ ಸ್ಮಾಲ್ here at the red service. Why? Because this class is recognized as a service layer, means ಇಲ್ಲಿ ಬಿಸ್ನೆಸ್ ಲಾಜಿಕ್ ಬರ್ತಿದ್ದೀವಿ ಅಂತ ರಿಕಗ್ನೈಸ್ ಆಗಲಿ ಅಂತ ನಾವು ರೇಟ್ ಸರ್ವಿಸ್ ಅನೋಟೇಷನ್ ಯೂಸ್ ಮಾಡ್ತಾ ಇರೋದು. ಸೊ ನಾವೀಗ ಏನು ಮಾಡಬೇಕು ಇದಕ್ಕೆ? ಡ್ಯೂ ನೋ ದ ಕಾನ್ಸೆಪ್ಟ್ ಕಾಲ್ಡ್ ಡಿಪೆಂಡೆನ್ಸಿ ಇಂಜೆಕ್ಷನ್. ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂದರೆ ಹೀಗೆ ನಾನು ಇಲ್ಲಿ ಮಾಡ್ತಾ ಇರೋದು ಕನ್ಸ್ಟ್ರಕ್ಟ್ ಡಿಪೆಂಡೆನ್ಸಿ ಇಂಜೆಕ್ಷನ್, ಫೀಲ್ಡ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಇದೆ. ಫೀಲ್ಡ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಸಿಂಪ್ಲಿ @ word this annotation will be used. ಫೀಲ್ಡ್ ಅಂದ್ರೆ ಏನು? ಇದೆ ತಾನೇ ಫೀಲ್ಡ್ ಸ್ಟೇಟ್. ಇದಕ್ಕೆ @ word ಹಾಕಿದ್ರೆ ಮುಗೀತು. ನೆಕ್ಸ್ಟು ಸರ್ವಿಸ್ we have to return list of student, right? Okay. Student. Why service is not recognized? Remove the service key. Go to source controller using freeze fast. What spelling mistake? Correct. Spelling mistake adjust ಮಾಡ್ಕೊಳ್ಳಿ. Creating a method get student. We have to return. ಯಾಕೆ ರಿಪೋಸಿಟರಿ ಇಲ್ಲ ಹೇಳ್ತೀನಿ ನೋಡಿ. Here we have to list a student which are present. List is equal to ನಾವು ಇಲ್ಲಿ ಡಿಪೆಂಡೆನ್ಸಿ ಇಂಜೆಕ್ಷನ್ ಮಾಡಬೇಕಾಗಿರೋದು ರಿಪೋಸಿಟರಿ, ಬಿಕಾಸ್ ಈಗ ಸ್ಟೂಡೆಂಟ್ ಕ್ರೆಡ್ ಆಪ್ರೇಷನ್ ನಾವು ಮಾಡಬೇಕಲ್ವಾ. ಆ ಕ್ರೆಡ್ ಆಪ್ರೇಷನ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಕ್ವೆರಿ ಬರೋಕ್ಕಾಗಲ್ಲ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ಅಂತ ಅಂದರೆ ಗೆಟ್ ಆಲ್ ದ ಸ್ಟೂಡೆಂಟ್ ಡೀಟೇಲ್ಸ್.
getter setter select again. No, constructor and getter setter injection also. Getter injection ಇದೆ, but I go with constructor and injection because is to avoid the some of exceptions ಬರುತ್ತೆ. Avoid exception, we'll go the constructor injection. Repository dot find. Can you see here? These are all the queries already built in. So ಇಲ್ಲಿ get all ಅಂದ್ರೆ ಏನು? get all find all, find by ID, ಈ ಥರ ಮೆಥಡ್ಸ್ ಇದೆಯಲ್ಲ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್, ಸೆಲೆಕ್ಟ್ ಸ್ಟೂಡೆಂಟ್ ಫ್ರಮ್ ಸ್ಟೂಡೆಂಟ್ ಟೇಬಲ್ ವ್ಯಾರ್ ID is equal to ಅಂತ ಬರಿತೀವಲ್ಲ. ಸೊ ಆಲ್ ದಟ್ ಥಿಂಗ್ಸ್ ವಿಲ್ ಬಿ ಆಲ್ರೆಡಿ ಬಿಲ್ಟೆಡ್. ಸೊ ದಟ್ಸ್ ದ ರೀಸನ್ ವಿ ಆರ್ JPA ರಿಪೋಸಿಟರಿನ ಎಕ್ಸ್ಟೆಂಡ್ ಮಾಡಿಸ್ಕೊಳ್ಳೋದು. ಅರ್ಥ ಆಯ್ತಾ? ಇವಾಗ ವಿ ಹ್ಯಾವ್ ಟು ರಿಟರ್ನ್ a list. ಈಗ ಸ್ಟೂಡೆಂಟ್ ರಿಟರ್ನ್ ಲಿಸ್ಟ್ ಆಯಿತು. ಈ APIನ ವಿ ಹ್ಯಾವ್ ಟು ಹೋಮ್ ಕಂಟ್ರೋಲರ್ ಬೇರೆ why ಆಲ್ರೆಡಿ ರಿಟರ್ನ್ ಇದೆಯಲ್ಲ. API ಏನಕ್ಕೆ ತೋರಿಸ್ತದೆ? ಈಗ ರನ್ ಮಾಡಿ ನೋಡೋಣ ಹೌ ಇಟ್ ವಿಲ್ ವರ್ಕ್ಸ್. ರನ್ ಆಗ್ತದೆ. ನಾನು ಟೆಸ್ಟಿಂಗ್ API ಟೆಸ್ಟಿಂಗ್ ನಾನು ಯೂಸ್ ಮಾಡ್ತಿರೋದು. ಇದು ಸಿಂಪಲ್ ಪ್ಯಾರಾಮೀಟರ್. ವಿ ರಿಮೂವ್ ದೀಸ್ ಥಿಂಗ್ಸ್. ನೋ ರಿಸೋರ್ಸ್ ನಾಟ್ ಫೌಂಡ್ 404 ಎರರ್ ಬರ್ತಾ ಇದೆ. ಫಾರ್ ದಟ್ ಸ್ಟೂಡೆಂಟ್ ಗೆಟ್ ಮ್ಯಾಪಿಂಗ್ ಇದೆ ಅಲ್ಲ, ಹಲೋ ವರ್ಡ್ ಅಂತ ಬರಬೇಕಿತ್ತು. ಇಲ್ಲಿ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಎಲ್ಲ ಹಾಕೋಣ API ಅಂತ. ವಾಟ್ ರೆಸ್ಪಾನ್ಸ್ ರನ್ ಆಗ್ತಾ ಇಲ್ವಾ? ನೋ 404 ಅಗೇನ್. Request mapping student grid, capital S, small s. Can you get the output? ಫಸ್ಟ್ ಅರ್ಥ ಮಾಡ್ಕೊಳ್ಳಿದೆ. ಟೆಸ್ಟ್ ಕಂಟ್ರೋಲರ್ ಅಂದರೆ ನಾವು ಯಾವುದೇ ರೀತಿಯ HTML ಪೇಜ್ ನಮಗೆ ಬರ್ತಿರೋ ಡಾಟಾ JSON ಫಾರ್ಮೆಟ್ ಅಷ್ಟೇ. ಆ್ಯಂಡ್ ವಿ ಹ್ಯಾವ್ ಟು ಲಿಸ್ಟ್ ದ ಸ್ಟೂಡೆಂಟ್ ರೇಟ್. ಇದ್ರ ಮುಂದೆ ಸ್ಟೂಡೆಂಟ್ಸ್ ಎಂಟಿ ಆಬ್ಜೆಕ್ಟ್ ಇಸ್ ರಿಟರ್ನಿಂಗ್ ಮೀನ್ಸ್ ಯಾವುದೇ ಸ್ಟೂಡೆಂಟ್ ಇಲ್ಲ. ಇದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ಅಂದರೆ, ಇಲ್ಲಿ ಬಂದ್ರಲ್ಲ ನಮ್ಮದು ಡಾಟಾ ಬೇಸ್ ಯಾವುದು? MyDB is our database. Not getting any student. Select star from student ಅಂದ್ರೂ ಯಾವುದೇ ಸ್ಟೂಡೆಂಟ್ ಡಾಟಾ ಇಲ್ಲ. ಸೊ ಈ ಸ್ಟೂಡೆಂಟ್ ಡಾಟಾನ ಆ್ಯಡ್ ಮಾಡಿ ನೋಡೋಣ. ಫಾರ್ ದಟ್ ಫಾಸ್ಟ್ ಲೆಟ್ ಮಿ ಡೂ ಫಾಸ್ಟ್ ವರ್ಕಿಂಗ್. ಈಗ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಇಸ್ ಪೋಸ್ಟ್ ಮ್ಯಾಪಿಂಗ್. ಆ್ಯಡ್ ಸ್ಟೂಡೆಂಟ್ ಡಾಟಾನ ಆ್ಯಡ್ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್
what type of request body it is. Request bodies student. ಈಗ ಬಂತಲ್ಲ, ಈ ಸ್ಟೂಡೆಂಟ್ನ ನಾವು ಸೇವ್ ಮಾಡಬೇಕು. ಸೊ ಇದು ಬಿಸ್ನೆಸ್ ಆರ್ಟಿಕಲ್ ಹಲವಾರು ಇದ್ದದ್ದು ಸರ್ವಿಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದೇ ಥರ ಕೊಡಬೇಕು. ಆ್ಯಡ್ ಮೆಥಡ್ ಯರ್ ಪಾಸಿಂಗ್ ಸ್ಟೂಡೆಂಟ್. This method is not present in the service layer. Just over on that will give that method. What we need to do here, write on repository dot save. ಇಲ್ಲಿ ಸೇವ್ ಮೆಥಡ್ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅಂತ ಜಸ್ಟ್ ಕ್ಲಿಕ್ ಆನ್ ದಟ್. ಇಟ್ ವಿಲ್ ಡೈರೆಕ್ಟ್ಲಿ ensures that objects is present ಅಂದರೆ ಇನ್ಸರ್ಟ್ ಮಾಡ್ತಾ ಆಬ್ಜೆಕ್ಟ್ನ. ಈಗ ಸ್ಟೂಡೆಂಟ್ ಆ್ಯಡ್ ಆಗ್ತಾ ಇದ್ದಾರೆ, ನೋಡೋಣ ಈಗ ಎ ಪಿ ಐ ಹೇಗೆ ವರ್ಕ್ ಆಗುತ್ತೆ ಅಂತ. ಈಗ ಆ್ಯಡ್ ಅಲ್ವಾ, ಆ್ಯಡ್ ಹಿಂಗೆ ಮಾಡಿಬಿಡಿ, ಕಾಪಿ ಮಾಡಿ ಬೇರೆ ಟ್ಯಾಬ್ನ ತಗೊಳ್ಳಿ. ವಿಚ್ ಮೆಥಡ್ ಈಸ್ HTTP ಪೋಸ್ಟ್ ಮೆಥಡ್. ಸೊ ಡಾಟಾ ಹಾಕಬೇಕಲ್ವಾ, ಬಾಡಿ ಚೂಸ್ ಡ್ರಾ ಡಾಟಾ JSON ಸ್ಟೂಡೆಂಟ್ ID1 name Sinchana. Go with that. Here why I am not using an ID means ID is an auto generated way. We are already annotated with ID is a primary key ನಾವು ಯಾವತ್ತೂ ಇನ್ಸರ್ಟ್ ಮಾಡಲ್ಲ. ಪ್ರೈಮರಿ ಕೀ ಇನ್ಸರ್ಟ್ ಮಾಡಬೇಕಂತ ಏನಿಲ್ಲ, ಅದು ಯಾಕೆ ಆಟೋಮೆಟಿಕ್ಕಾಗಿ ಜನರೇಟ್ ಆಗುತ್ತೆ ಅಂತ ನಾವು ಮಾಡ್ತಿದ್ವಿ. ಈಗ JSON to perform add function, right? Add is a method. What is not found? Why? Will do. Why? Method ilva. Controller. I am not saving the controller, and I'll adding to that. ನಾನು ಡೆವ್ ಟೂಲ್ಸ್ ಅನ್ನೋ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ. ಲೈಕ್ ರೀಡ್ ಆಟೋ ಲೈವ್ ಮೀನ್ಸ್ ಏನೇ ಅಪ್ಡೇಟ್ ಆದರೂ ಅದಾಗಿ ಸರ್ವರ್ನ ಸ್ಟಾಪ್ ಮಾಡಿ ಮತ್ತೆ ರನ್ ಮಾಡೋ ಅವಶ್ಯಕತೆ ಇರೋಲ್ಲ, ಡೈರೆಕ್ಟಾಗಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೇಮ್ ಬ್ಯಾಡ್ ರಿಕ್ವೆಸ್ಟ್ ನಥಿಂಗ್ ಬಟ್ URL ಏನೋ ಮಿಸ್ಟೇಕ್ ಇರುತ್ತೆ. ಕೆನಾಟ್ ಮ್ಯಾಪ್ ನಲ್ ಅಂತ ಇದು ID is 1. ನೋಡೋಣ. ಇಂಟರ್ನಲ್ ಸರ್ವರ್ ಎರರ್. ಈಗ ನೋಡಿದ್ರ 500 ಅಂದರೆ ಸರ್ವರ್ಸ್ ಎರರ್ ಇರುತ್ತೆ. ಸರ್ವರ್ಸ್ ಎರರ್ ಏನಂದರೆ ನಮ್ಮದು ಆ್ಯಕ್ಚುಲಿ ರೋ ಆಲ್ರೆಡಿ ಅಪ್ಡೇಟೆಡ್ ಆ್ಯಂಡ್ ಡಿಲೀಟೆಡ್ ಬೈ ದ ಅನದರ್ ಟ್ರಾನ್ಸಾಕ್ಷನ್ ಫಾರ್ ಅನ್ ಎಂಟಿಟಿ. ಸ್ಟೂಡೆಂಟ್ ವಿತ್ ID1 ಅಂದರೆ ID1 ಅನ್ನೋರು ಇದ್ದಾರೆ ಅಂತೆ. ಲೆಟ್ಸ್ ಪರ್ಫಾರ್ಮ್ ವಿತ್ ಸ್ಟೂಡೆಂಟ್ 2. Why? ID will not going to do anything. After save ಮಾಡೋಣ.
that, to avoid this type of errors, we'll do one insertion here. ಹೀಗೆ ಇನ್ಸರ್ಟ್ ಮಾಡೋದು, ಇನ್ಸರ್ಟ್ ID 1 ನೇಮ್ ಸಿಂಚನ ಗೋ. ಮ್ಯಾನ್ಯುವಲ್ ಆಗಿ ಇನ್ಸರ್ಟ್ ಮಾಡ್ತೀವಿ ಅಂತ ಅಂದರೆ ಗೋ. Why duplicate entry 1? ರೋ ಇನ್ಸರ್ಟೆಡ್. ಈಗ ನಾವು ಲಿಸ್ಟ್ ಮಾಡೋಣ ಸ್ಟೂಡೆಂಟ್ಸ್ನ. ಯಾಕೆ I'll resolve this error. Stay with me. ಹಲೋ ವರ್ಡ್ ಬರ್ತಾ ಇದೆ. ಸ್ಟೂಡೆಂಟ್ ನಾಟ್ ಫೌಂಡ್. ಹೋಮ್ ಕಂಟ್ರೋಲರ್ ಸೇವ್ ಆಗಿಲ್ವಾ? ಸೇವ್ಡ್. ಸ್ಟೂಡೆಂಟ್ಸ್ it's inserted 1 2 again Sinchana this query also inserted. Change this to mail. Send. Here is showing bad request, but when you save and here if you will do CRUD operation is not, add option is not working correctly. We'll do work on that. See here what mistake which I made is by default ನಾವೇನು ಕೊಟ್ಟಿದ್ವಿ ಅಂದರೆ ಇಂಟೀಜರ್ ಇಂಟ್ ಅಂತ ಕೊಟ್ಟಿದ್ವಿ. ಸೊ ಅಲ್ಲಿ ಬೈ ಡಿಫಾಲ್ಟ್ ವ್ಯಾಲ್ಯೂ 0 ಇರುತ್ತೆ, ನಾಟ್ ಎ ನಲ್ ವ್ಯಾಲ್ಯೂ. ವಿ ಆರ್ ನಾಟ್ ಇನ್ಸರ್ಟಿಂಗ್ ಎನಿ ID ವ್ಯಾಲ್ಯೂ, ಮೀನ್ಸ್ ID ಏನು ಇನ್ಸರ್ಟ್ ಮಾಡ್ತಿಲ್ಲ ಅದು. ಸೊ ದಟ್ ಇನ್ಸರ್ಟ್ ಮಾಡ್ಬೇಕು ನಲ್ಲ ಅಂತ ತೊಗೊಂಡು ಬಟ್ ಅಪ್ಡೇಟ್ ಆಗಿರುತ್ತೆ 3 ಅಂತ. That to avoid here I have to put a integer, that's it. And for this we'll perform now weave ಆಯಿತು, ಕ್ರಿಯೇಟ್ ಆಗಿದೆ ಆಲ್ರೆಡಿ, weave ಆಗಿದೆ, and I will perform operation delete and update. Okay, now we perform an update and delete operation, right? First for that we go to the home control now, creating the method. Update is nothing but that's also put mapping, we can say patch. Put means updating, right? Put mapping. We remove through ID only, we remove ID ಮುಖಾಂತರ ಅಪ್ಡೇಟ್ ಮಾಡೋಣ. ಅಪ್ಡೇಟ್ ಮಾಡಲು ಸ್ಟೂಡೆಂಟ್ ಡೀಟೇಲ್ಸ್ ನಮಗೆ ಕಾಣಿಸ್ಲಿ. ಸೊ ರಿಟರ್ನಿಂಗ್ ಟೈಪ್ನು
ಸ್ಟೂಡೆಂಟ್ ಅಪ್ಡೇಟ್ ಮೆಥಡ್ ಒಳಗಡೆ ಫಸ್ಟ್ ನಮಗೆ ಬೇಕಾಗಿರೋದು ರಿಕ್ವೆಸ್ಟ್ ಪಾರಮ್. ಇನ್ಸ್ಟೆಡ್ ಆಫ್ ರಿಕ್ವೆಸ್ಟ್ ಪಾರಮ್ ಆದರೂ ಯೂಸ್ ಮಾಡ್ಕೊಳ್ಳಿ. ಪಾತ್ ವೇರಿಯೇಬಲ್ಗೂ ರಿಕ್ವೆಸ್ಟ್ ಪಾರಮ್ಗೂ ಏನು ಡಿಫ್ರೆನ್ಸ್ ಅಂದರೆ ಪಾತ್ ವೇರಿಯೇಬಲ್ ಇನ್ ಟರ್ಮ್ಸ್ ಆಫ್ URL ಅಲ್ಲಿ ಎಂಬೆಡೆಡ್ ಆಗಿರುತ್ತೆ. ರಿಕ್ವೆಸ್ಟ್ ಪಾರಮ್ ಇಟ್ಸ್ ನಾಟ್ ಲೈಕ್ ವಿತ್ ಮಾಡೆಲ್ ಅಂದರೆ ಫ್ರಂಟ್ ಎಂಡ್ನ ಆ್ಯಡ್ ಮಾಡಬೇಕಾದ್ರೆ ರಿಕ್ವೆಸ್ಟ್ ಪಾರಮ್ ಯೂಸ್ ಮಾಡ್ಕೊಳ್ಳಿ. ಓನ್ಲಿ ರೆಸ್ಟ್ API ಅಂದರೆ ಪಾತ್ ವೇರಿಯೇಬಲ್ಸ್ ಯೂಸ್ ಮಾಡ್ಕೊಳ್ಳಿ. ಪಾತ್ ವೇರಿಯೇಬಲ್ ಇಂಟೀಜರ್ ID ಆಯಿತಾ. ನೆಕ್ಸ್ಟು ನಮಗೆ ಬೇಕಾಗಿರೋದು ರೆಸ್ಪಾನ್ಸ್ ರಿಕ್ವೆಸ್ಟ್ ಬಾಡಿ ಸ್ಟೂಡೆಂಟ್ ಈಗ ಫಸ್ಟು ವಿ ಹ್ಯಾವ್ ಟು ರಿಟರ್ನ್ ಸರ್ವಿಸ್ ಒಳಗಡೆ ಒಂದು ಅಪ್ಡೇಟ್ ಮೆಥಡ್ ಒಳಗಡೆ ವಿ ಆರ್ ಗೋಯಿಂಗ್ ಟು ಪಾಸ್ ID and student. Here what we have to do, spelling mistake again and again. ಅಪ್ಡೇಟ್ ಮೆಥಡ್ ಬರೆಯೋಣ. ಇಲ್ಲಿ ಅಪ್ಡೇಟ್ ಮೆಥಡ್ ಒಳಗಡೆ ನಮಗೆ ಸ್ಟೂಡೆಂಟ್ ರಿಟರ್ನ್ ಆಗಬೇಕಲ್ಲ. ಫಸ್ಟು ವಾಟ್ ವಿ ಹ್ಯಾವ್ ಟು ಡೂ ಮೀನ್ಸ್ ಸ್ಟೂಡೆಂಟ್ is equal to repository dot find by ID. We are going to passing an ID. If that not present, forward the null pointer exception we are using. Repository dot save student what we have to do means now find out the student. For that student I have to update a name. If I change name one differently, how to do that one means for that a student to dot set name as what we passing student get name. Now we have to return that student to now save this home controller also. Let me perform with an ID alpha ID pass ಮಾಡೋಣ. Copy these things. Put mapping. Select put. I have to update student to body JSON ಏನು ಅಪ್ಡೇಟ್ ಮಾಡೋಣ. How to update also now. Let me do internal server error. No default constructor. Okay, I will perform like default constructor ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. Will do. Source default constructor deselect generate. Okay, next perform this thing. Is this not running? Now it's running. Okay, now it's updated to 2. You can now you see
Here 2 is in generate. Here it's not getting means you will update and you can see here. Same thing, it's not changing. But here it's updating. Now perform CRUD operations. Next part is delete. For that simply we perform ಬರ್ಬಿಡೋಣ ಆಮೇಲೆ ನೋಡೋಣ ಏನಿದೆ ಅಂತ. ಐದು ಪಾತ್ ಮಾಡೋಣ. ಕರೆಕ್ಟ್ ಪಾತ್ ವೇರಿಯೇಬಲ್ಸ್. You can return or you can deleting anything without present. Service stop. Delete is method not present. To delete. Not method. Send. Method not allowed. Now we'll do. It is a simple mistake which I made here. I'm not saving repository.save. It's not performing. So after updating, it is reflecting here. Can you see here before that's name and perform a delete operation now. Third student have to delete put not to delete operation. Okay, it's now deleted. 200 is okay. We'll do accessing 3. Now can I see the delete is not performing. This is how CRUD operation in RESTful APIs will work. Thank you.